ಇದೇನು ಇಂಪ್ರೂವ್ಮೆಂಟ್ ಆಗಿದೆ ಈಗ ತನಿಖೆಯಲ್ಲೆಲ್ಲ ಬರ್ತಾರೆ. ನಿನ್ನೆ ತನಕ ಅವನು ಪೂರ ಮುಗಿಸ್ಯಾರ ಎಲ್ಲ ತನಕ ಮಾಡಿ ಮಾತಾಡೋಗ್ಬಿಟ್ರು. ಪೊಲೀಸ್ಗೆ ಜೈಲ್ ಕೊಟ್ಟಿದ್ರಲ್ಲ, ಅವ್ರು ಸ್ವಲ್ಪ ಅವ್ರ ಪೊಲೀಸ್ ಇನ್ವೆಸ್ಟಿಗೇಷನ್ 6 ದಿವಸಕ್ಕೆ 1 ದಿವಸಕ್ಕೆ ತಗೊಂಡು ಇವತ್ತು ಪೊಲೀಸ್ ನಾರ್ಮಲ್ ಪ್ರೋಸೆಸ್ ಯಾವುದೇ ಅಪರಾಧಿ ಸಿಕ್ಕ ತಕ್ಷಣ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೋರ್ಟಿಂದ ಇಮಿಡಿಯೇಟ್ ಒಂದು ಸೆಕೆಂಡ್ ಹೆಚ್ಚು ವಾಪಸ್ ತಗೊಂಡು, ಯಾಕಂದ್ರೆ ಸ್ಥಳ ಮಾಜಾರು ಇದಕ್ಕೆಲ್ಲ ಅವ್ನು ಕರ್ಕೊಂಡು ಹೋಗ್ಬೇಕು, ಮತ್ತೆ ಅವ್ನು ಬಾಯಿ ಬಿಡಿಸ್ಬೇಕು, ಏನೇನು ಮಾಡಿದ್ದಾನೆ, ಏನು ಉದ್ದೇಶ ಇದು ಅಂತ ಟೈಮ್ ಕೊಟ್ರೆ ಅವನು ಮೆಂಟಲಿ ಪ್ರಿಪೇರ್ ಆಗ್ತಾನೆ. ಈಗ ಹಂಗೆ ಆಗಿರೋದು, ಅವನ್ನ ಜೈಲ್ ತಗೊಂಡು ಕೊಟ್ಟುವಾಗ ಅವನ್ನ ಭೇಟಿ ಮಾಡಿರ್ತಾರೆ ಈ ಕಡೆ ಯಾರೆಲ್ಲ ಹೋಗಿ ಅವ್ನಿಗೇನು ಬ್ರೀಫ್ ಮಾಡಿದ್ದಾರೆ ಎಲ್ಲ ಪೊಲೀಸ್ ಅವ್ರನ್ನ ಹೆಲ್ಪ್ ಮಾಡಿದ್ದಾರೆ. ಮಾಡುವಾಗ ಯಾವ್ದಾನ ಕೇಸಲ್ಲಿ ಹೇಳಿ ಎನಿ ಮಾಡೋದಕ್ಕೆ ಓಪನ್ ಆಗೋದು ಫೀಲ್ಡ್ ಅಲ್ಲಿ ಮಾಡಿರೋದು. ನಾನು ಹೋಮ್ ಮಿನಿಸ್ಟರ್ ಕೆಲಸ ವರ್ಷ ಮಾಡಿ ಯಾವ ಕೇಸಲ್ಲೂ ಇದುವರೆಗೂ ಏನೇ ಈ ತರ ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಅರೆಸ್ಟ್ ಆದ ತಕ್ಷಣ ಎನಿ ಕಾಸ್ಟ್ ಪೊಲೀಸರು ಕಸ್ಟಡಿ ಕಾಣ್ತಾರೆ ತಗೊಂಡು ಎನ್ಕ್ವೈರಿ, ಯಾಕಂದ್ರೆ ಸಾಕ್ಷಿಗಳು ಎಲ್ಲ ಹಂಗೆ ಇರ್ತದಲ್ಲ, ಹಸಿಯಾಗಿರ್ಬೇಕು ಸಾಕ್ಷಿಗಳು. ಅದನ್ನ ಇಮಿಡಿಯೇಟ್ ಆಗಿ ಮಾಜಾರ್ ಮಾಡ್ಬೇಕು, ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಮಾಜಾರ್ ಮಾಡ್ಬೇಕು, ದಾಖಲೆಗಳಿರ್ಬೇಕು, ಹೋದಾಗ ಅವ್ನು ಗುರ್ತು ಮಾಡ್ಬೇಕು. ಅದನ್ನ ಇನ್ನೇನು ಮಾಡಿಲ್ಲ. CID ಎಲ್ಲ ಬಂದಿದ್ದ 1 ಕೋಟಿ ಖರ್ಚು ಹಾಕಿ ಅವನ ಕಸ್ಟಡಿ ಆಮೇಲೆ ಅಲ್ಲಿ ತನಕ ಏನು ಮುಂದೆ ಯಾರಿದ್ದಾರೆ ಹುಡುಗರು ಅದನ್ನ ಅದು ಬೇಕಲ್ಲ, ಅದೇ ಮೇನ್ ಮೂಲ. ಒಬ್ಬನಂತೂ ಮಾಡೋಕ್ಕಾಗಿಲ್ಲ. ಪೊಲೀಸರಿಗೆ ಅಷ್ಟು ಕಾಮನ್ ಸೆನ್ಸು ಜ್ಞಾನ ಇರ್ತದೆ. ಯಾವುದೇ ಮರ್ಡರ್ ಮಾಡಬೇಕಾದ್ರೆ 3 ಮರ್ಡರ್ ಆದ್ರೆ ಸಡನ್ ಆಗ ಏನೋ ಅನ್ಎಕ್ಸ್ಪೆಕ್ಟೆಡ್ ಮಾಡೋದು 5% 90% ಪ್ರೀ ಪ್ಲಾನ್ ಮಾಡ್ತಾರೆ. ಸೂಸೈಡ್ ಮಾಡ್ಕೊಂಡ್ರು 6 ತಿಂಗಳು ಯೋಚನೆ ಮಾಡ್ತಾರೆ. ಒಂದು ವಾರ ಏನು ಮಾಡಿಲ್ಲ ಸರ್. ಇವರು CID ರಾತ್ರಿ 4 ಗಂಟೆಗೆ ಡಾಕ್ಯುಮೆಂಟ್ಸ್ CID ನಾವೆಲ್ಲ ನಾನು ನಮ್ಮ ರಹಸ್ಯ ಪೊಲೀಸ್ ಅಲ್ಲಿಂದ ಬಂದವರು ನಾವೆಲ್ಲ ಕೆಲಸ ಮಾಡಿದ್ರಲ್ಲ, ಅದೆಲ್ಲ ಸಡನ್ ಆಗಿ ಈಗ ಆಕ್ಸಿಡೆಂಟ್ ಆದ ತಕ್ಷಣ ಈ 24 ಗಂಟೆ ಒಳಗಡೆ ಮನುಷ್ಯನ ಬದುಕಿಸೋಕೆ ಒಂದು ಅವಕಾಶ ಆಗ್ತದೆ. ಎಲ್ಲ ರೋಡ್ ಆಕ್ಸಿಡೆಂಟ್ ಆದ ಅದು ಅದನ್ನ ಗೋಲ್ಡನ್ ಟೈಮ್ ಅಂತಾರೆ. ಹಂಗೆ ಈ ಮಾಡ್ರೋದು ಅಷ್ಟೇ, 24 ಗಂಟೆ ಒಳಗಡೆ ಅಪರಾಧಿನ ತಗೊಂಡ್ಬಂದ್ರೆ ಅವ್ನಿಗೆ ಅದು ಸಿಗ್ತದೆ, ಎಲ್ಲಾ ಸಾಕ್ಷಿಗಳು ಸಿಗ್ತದೆ. ಎಲ್ಲ ಸಾಕ್ಷಿಗಳು ಸಿಗಲ್ಲ, ಅಲ್ಲ ಬಿದ್ದಿರೋ ಕೂದಲು ಇರ್ಬೋದು, ಒಂದು ಗೊತ್ತಿಂಟ್ ಇರ್ಬೋದು, ಎಲ್ಲ ಸಾಕ್ಷಿಗಳು ಇಲ್ಲಾಂದ್ರೆ ಟೋಟಲ್ ಕೇಸ್ ನಿಲ್ಲಲ್ಲ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಕೂದಲು ಬೇಕಾದಷ್ಟು ಕೂದಲು 100 ಉದುರಿರ್ತವೆ, ಕೂದಲು ಇದೆಲ್ಲ ಇರ್ತದೆ. ಏನೋ ಬಿಟ್ಟಿರ್ತಾನೆ, ಪೇಪರ್ ಬಿಟ್ಟಿರ್ತಾನೆ, ಮಾಡ್ಬೇಕಾಯ್ತು. ಈ COD ಏನಂತ ಉಪಯೋಗ ಇಲ್ಲ. ನೆಕ್ಸ್ಟ್ ಅಪೀಲ್ ಮಾಡಿದ್ರೆ ನೀವೇನ ಲಾಯರ್ ಇಡಕ್ಕೆ ಏನಾದ್ರು ಮಾಡಿದ್ರೆ ಈ ಸದೇ ಇದು ಬಂದಿಂದ ನಮ್ಮ ಒಬ್ಬರು ವಕೀಲ ಹಾಕ್ಬೇಕಂತ ಇಲ್ಲ, ನೀವು ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ಗೌರ್ಮೆಂಟಿಗೆ ಹಾಕಿದ್ದೆ ಸರ್. ಇಲ್ಲ ಗೌರ್ಮೆಂಟ್ ಸ್ಪೆಷಲ್ ಪ್ರಾಸಿಕ್ಯೂಟರ್ ನೀಡಕ್ಕೆ ನೀವು ಅಪೀಲ್ ಮಾಡಬೇಕು. ಅದು ಸರ್ಕಾರ ಅನುಮತಿ ಕೊಡಬೇಕು. ಅನುಮತಿ ಕೊಟ್ಟರೆ ಮಾತ್ರ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ನಿಮ್ಮ ಲಾಯರ್ ಇಟ್ಕೊಂಡು ಅಪೀಲ್ ಮಾಡ್ಬೇಕು. ಅಪೀಲ್ ಮಾಡಬೇಕು ಸ್ಪೆಷಲ್ ಆಗಿದೆ, ಇಲ್ಲಾಂದ್ರೆ ರೆಗ್ಯುಲರ್ ಗೌರ್ಮೆಂಟ್ಗೆ ಗೌರ್ಮೆಂಟ್ ಅವನು ನಾವು ಮಾಡ್ತೀವಿ.
ಫಿಫ್ಟಿ ಬಿಲ್ಡಿಂಗ್ ಯಾರು ಹೇಳಿದ್ರು ಅಂತೂ ಬಂದಿದ್ದು ಸೆನ್ಸೇಷನ್ ಕೇಸ್ ಗೌರ್ಮೆಂಟ್ ಬಂದ್ಬಿಟ್ಟು ಅಷ್ಟು ಆಗಿರೋದೇ ಇಲ್ಲ. ಪ್ರೈವೇಟ್ ಒಳ್ಳೆ ಕ್ರಿಮಿನಲ್ ಮಾತಾಡಿ ರೈಡ್ ಮಾಡಿ ಅವ್ರಿಗೆ ಹೆಸರನ್ನ ಹಾಕಿ ಈಗ ನನಗೆ ಅನುಮತಿ ಕೊಡಿ, ನಾನು ನ್ಯಾಯ ಸಿಗಬೇಕು ಅಂತ ಸರಿಯಾದ ವಾದ ನನ್ನ ಬಿಡುಗಡೆ ಆಗೋದಕ್ಕೆ ಮತ್ತೆ ಬಂದು ಇನ್ನೆಷ್ಟು ನಾನು ಕೊಲೆ ಮಾಡ್ತೇನೆ, ನನ್ನ ಮಗಳಾದಂಥ ನ್ಯಾಯ ಇನ್ನೊಬ್ಬರಿಗಾಗ್ತದೆ, ಲವ್ ಜಿಹಾದ್ ಕೇಸ ಅಲ್ಲ ಅನ್ನೋದು ಪ್ರೂವ್ ಆಗಬೇಕು, ಅದೆಲ್ಲ ಇರೋದಿಲ್ಲ ಕೊಡ್ಬೇಕು ಎಲ್ಲ ಮೆನ್ಷನ್ ಮಾಡಿ ಒಂದು ಹಾಗೆ ಆಗ್ತದೆ ಹಾಗೆ ಆಗ್ತದೆ. ಅಷ್ಟರಲ್ಲಿ ಇದಕ್ಕೆಲ್ಲ ನೀವು ಇದನ್ನ ದಾಖಲೆಗಳು ಮಾಡಬೇಕು ಅಂದ್ರೆ ಯಾಕಂದ್ರೆ ಅವರು ಈಗ ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವನು ಏನ್ ಕೇಳ್ತಾರೆ, ಪೊಲೀಸರು ಏನ್ ಮಾಡಿದ್ರು ಅಷ್ಟು ನೋಡ್ಕೊಳ್ತಾನೆ ಅಷ್ಟೇ. ನಾವು ನೀವಿಟ್ರೆ ಅವನು ಎಲ್ಲ ಕೇಳ್ತಾರೆ, ಈ ಡಾಕ್ಯುಮೆಂಟ್ ಕೊಡು, ಈ ಡಾಕ್ಯುಮೆಂಟ್ ಕೊಡು, ಇದನ್ನು ಕೊಟ್ಟಿದ್ದೀರಾ, ಸಾಕ್ಷಿನ ಕೋರ್ಟ್ ಅಲ್ಲಿ ಇದೆಲ್ಲ ನಿಲ್ಲಲ್ಲ. ಮೀಡಿಯಾದಲ್ಲಿ ಬಂದಿರೋದು ನಾವು ಮಾತಾಡಿರೋದು ಯಾವ್ದು ಗೊತ್ತಾಗ್ತದೆ, ಕೋರ್ಟ್ ಅಲ್ಲಿ ಇರೋದು ಸಾಕ್ಷಿಗಳು ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಎಂತೆಂಥ ಕೇಸ ಹೊರಟೋದು. ಮತ್ತೆ ಜನನು ಒಂದು ವರ್ಷ 2 ವರ್ಷ ಆದ್ಮೇಲೆ ಮತ್ತೆ ಹೊರಟೋಗ್ತಾರೆ. ಅದರಿಂದ ಒಂದು ಯಾರು ಕೂಡ ಯೋಚನೆ ಮಾಡದ ರೀತಿಯಲ್ಲಿ ಆಗಿರುವಂತ ಬರ್ಬರವಾದಂತ ಕೊಲೆ ಅದು ಕ್ಯಾಂಪಸ್ ಅಲ್ಲಿ ಆಗಿರೋದು, ಡೆಲ್ಲಿಯಲ್ಲೋ ಇನ್ನೂ ಮನೆ ಹತ್ರನೋ ಆಗಿರೋ ಕ್ಯಾಂಪಸ್ ಅಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು. ಅದು ಅವ್ರು ಹಾಡಾಗ 15,000 ಸ್ಟೂಡೆಂಟ್ಸ್ ಸೇಫ್ಟಿ ಇತ್ತಂತೆ ನಾವು ಆಗ್ತಾರೆ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಕೊಟ್ಟಿದ್ದು ಟ್ರಾಫಿಕ್ ಭಾಳ ಬೈಕ್ ಈ ದೇಶ ಒಂದು ರೀತಿ ಈ ಘಟನೆ ದೇಶದಲ್ಲಿರುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂಥರ ಭಯ ಶುರುವಾಗಿದೆ. ಕ್ಯಾಂಪಸ್ ಅಲ್ಲಿ ಆಚೆ ಏನೋ ಆಗ್ತದೆ ಬಿಡಿ, ಎಲ್ಲೋ ಬಸ್ ಅಲ್ಲೋ ಆಗ್ತದೆ, ಮನೆಯಲ್ಲ, ಕ್ಯಾಂಪಸ್ ಅಲ್ಲಿ ಆದ್ಮೇಲೆ ಎಲ್ಲರೂ ಭಯ ಶುರುವಾಗ್ತದೆ ಹೆಣ್ಮಕ್ಳು. ಸೇಫ್ಟಿ ಕ್ಯಾಂಪಸ್ ಸೇಫ್ಟಿ ಇಲ್ಲ ಅನ್ನೋದು ಮೆಸೇಜ್ ಶುರುವಾಗಬೇಕು. ಮತ್ತು ಅದಾದ್ರೂ ಹೋಗಿ ಅದನ್ನ ರಿಯಾಲಿಟಿ ಚೆಕ್ ಮಾಡ್ತೀನಿ ಎಪಿಸೋಡ್ ಮನೆ ಒಂದು ಕಾಲೇಜ್ನಾಗ ಕೂಡ ಸೇಫ್ಟಿ ಒಬ್ಬರಿಂದ ಚಾಪೂರ್ ಕಾಲೇಜ್ ಕಾಲೇಜ್ನ ರಿಯಾಲಿಟಿ ಚೆಕ್ ಮಾಡ್ತೀವಿ ಅವರ ಮುಂದೆ ಅದು ಕೂಡ ಸೇಫ್ಟಿ. ಇದಾದ ನಂತರ ಎಲ್ಲ ಆ ಟಿವಿಯಲ್ಲಿ ಅದೆಲ್ಲ ನೋಡೋದು ಮನಸ್ಸಿಗೆ ಒಂಥರ ನೋಡೋದು ಕೈ ಮೇಲೆ ಊಟ ಮಾಡೋದು ಮನಸ್ಸು ಊಟ ಮಾಡೋದು ಎಲ್ಲರೂ ನಡಿ ಪ್ರಕಾಶ್ ಬರ್ಲಿ ಬಾ ನಡಿ ಪ್ರಕಾಶ್ ಸರಿ ಇನ್ನೊಂದು ಫ್ರೇಮ್ ಹಾಕೊಂಡ ಹಾಕೊಂಬ ಸರ್ ಸ್ವಲ್ಪ ಹಾಕ್ಲಾಕ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.